ಆಂಟಿ ರೀಲ್ಸ್ ಮಾಡಿ ಆಂಟಿ ನೀವು ಫೇಮಸ್ ಆಗ್ಬಿಡ್ತೀರ ಯಪ್ಪ ಹಲೋ everyone, ಕೊಡಗು ದೈವನ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಕೊಡಗಿನ ಹುಡುಗ ಚೇತನ್ ಮುಜುಗದ್ದೆ. ನಾವಿವತ್ತು ಬೆಂಗಳೂರಲ್ಲಿದ್ದೀವಿ. ನನ್ನ ಮುಖದ ಅವಸ್ಥೆ ನೋಡ್ಬಿಟ್ಟು ಏನಾಯ್ತಪ್ಪ ನಿಮಗೆ ಅಂದ್ಕೊಂಡ್ರ. ಆ್ಯಕ್ಚುಲಿ ನಾವಿವತ್ತು 12K ಸಬ್ಸ್ಕ್ರೈಬರ್ಸ್ ಮೈಲ್ ಸ್ಟೋನ್ ರೀಚ್ ಆದ್ವಿ. ಸೊ ಅದಕ್ಕೆ ಇಲ್ಲಿ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ನೈಬರ್ಸ್ ಎಲ್ಲ ಸೇರಿಕೊಂಡು ಕೇಕ್ ಕಟಿಂಗ್ ಪಾರ್ಟಿ, ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದರು. ನನಗೆ ಗೊತ್ತಿರಲಿಲ್ಲ 12K ಆಗಿತ್ತು. ಸೊ 12K ನಮಗೆ ಆ್ಯಕ್ಚುಲಿ ಇಂಪಾರ್ಟೆಂಟ್ ಮೈಲ್ ಸ್ಟೋನು. ಯಾಕಂದರೆ ನಮ್ಮದು ಕೊಡಗು ರಿಲೇಟೆಡ್ ಚಾನಲು KA12 ಕರ್ನಾಟಕ ರಿಜಿಸ್ಟ್ರೇಷನ್ KA12 ಕೊಡಗು. ಸೊ 12K ನಮಗೆ ಸಖತ್ ಇಂಪಾರ್ಟೆಂಟು ಇದು ಮೈಲ್ ಸ್ಟೋನು. 12Kಗೆ ಇಲ್ಲಿ ನಾವು ಇಲ್ಲಿರೋರೆಲ್ಲ ಸೇರಿಕೊಂಡು ನಮಗೆ ಇವತ್ತು ಸಂಡೇ ಬೇರೆ ಆಗಿತ್ತು. ಸೊ ಕೇಕೆಲ್ಲ ಕಟ್ ಮಾಡಿಸಿದ್ರು, ಅದೆಲ್ಲ ಮೆತ್ತಿದ್ದಾರೆ. ಸೊ ಹಿಂಗೆ ಈ ಲುಕ್ಕು ಇವತ್ತಿನ ಸೆಲೆಬ್ರೇಷನ್ದು ವೀಡಿಯೋ. ಆ್ಯಕ್ಚುಲಿ ವೀಡಿಯೋದಲ್ಲಿ ಏನೂ ಇಲ್ಲ, ಸೆಲೆಬ್ರೇಷನ್ದಷ್ಟೇ. ಆ ಸೆಲೆಬ್ರೇಷನ್ ವೀಡಿಯೋ ಇದೆ, ಆ ವಿಡಿಯೋ ನೀವು ನೋಡಿ. ಏನಕ್ಕೆ ಏನಿದೆ? ಹೌದಾ ಹೌದಾ ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಎಲ್ಲಿ ಕರ್ಕೊಂಡು ಹೋಗ್ತಾ ಇದೆಯಾ? ಹಾಕೊಳ್ಳಿ. ಏನಿದೆ? ಬೇಗ ಟೈಮ್ ಆಯ್ತು. ಊಟ ಏನು ಎಲ್ಲಿ ಬಾಗ್ಲಾಕವ್ರೆ? 2000 years later. ಏನು ಯಾರು ದೊಡ್ಡವ್ರಾಗವ್ರೆ? ಹೌದು. ಮತ್ತೆ ಏನೇ ಕರ್ಕೊಂಡ್ ಬಂದೆ? ನಾವು ಕೇಕ್ ಕಟ್ ಮಾಡಿಸ್ತಿದೀವಿ. ಒಂದು ಆನೆಯ ಬೆಳವಣಿಗೆ ಕರೆಕ್ಟಾಗಿ ಕರ್ಕೊಂಡು ಹೋಗಿ. ಆನೆಯ ಬೆಳವಣಿಗೆ ನೋಡಿ ಹೇಗಿದೆ. ಚೇತೋನಾ, ನೀವು ಆನೆ ತರ ನಡ್ಕೊಂಡು ಹೋಗ್ಬೇಡಿ. ಅಶಿತಾ, ನಿಮ್ಮ ಆನೆ ಬೆಳವಣಿಗೆ. ನೀನು ಬಂದ್ಮೇಲೆ ಆನೆ ಬೆಳೆದಿರೋದು. ಇಷ್ಟು ವರ್ಷ ಬೆಳೆದೇ ಇರ್ಲಿಲ್ಲ ನಮ್ಮ ಹೆಜ್ಜೆಯ ಮೇಲೆ. ಸಾಂಗ್ ಹೇಳ್ರಿ, ಸಾಂಗ್ ಹೇಳ್ರಿ. ಸಾಂಗ್ ಹಾಕಿ, ಸಾಂಗ್ ಹೇಳೋದೇನು? ಪಕ್ಕ ನಡೀರಿ.
ಬೆಡ್ ಎಷ್ಟು ಆಗ್ತಿದೆ ಅಲ್ಲ ಇದು ಬೆಂಕಿ ಪಟ್ನ ಅದ್ ನೀವೇ ತರ್ಬೇಕು ಬಾರ ಭುವನ್ ಬಾ ಬೆಂಕಿ ಭಯ ಪಪ್ಪ ಬಂದ ನೀವೇ ತಪ್ಪಿದಲ್ವಾ ನೀವೇ ಹೋಗಿ ಫ್ಲಾಶ್ ಎಲ್ಲ ಮಕ್ಕಳೆಲ್ಲ ಬನ್ನಿ ಮಕ್ಕಳೆಲ್ಲ ಬಾರೆ ಹರ್ಷಿತಾ ಮಕ್ಳು ಯಾರು ಡೆಕೋರೇಷನ್ ಮಾಡಿದ್ರು ನಾನ್ ಡೆಕೋರೇಷನ್ ಬಾರೆ ಬಾ ಎಲ್ಲರೂ ಒಟ್ಟಿಗೆ ಕಟ್ ಮಾಡೋಣ ಬಾ ಬಾ ಗುಜ್ಜಿ ಬಾರೆ ಬಾರೆ ಬನ್ನಿ ಅಶ್ವಿನಕ್ಕ ನೀವು ಬನ್ನಿ ಜಲಸಿ ಏಯ್ ವಿಡಿಯೋ ಬಿಟ್ಟಿದ್ಯಾ ಆನ್ ಮಾಡ್ಬೇಕಾ ವಿಡಿಯೋ ಬಿಟ್ಟಿದ್ದೀನಿ ಸುನಿ ಏನಂತ ಕರೀತೀರಾ ಏನಂತ ಇದು ಫುಲ್ ಇದಾಗೋಗಿದೆ ಬಾರ ಭುವನ್ ಏ ನಾಳೆ ಎಲ್ಲ ಇಲ್ಲಿ ಏಯ್ ಬಾರ ಇಲ್ಲಿ ಭುವನ್ ಬಾರೋ ಎಲ್ಲೋ ಕಲರ್ ಚೇತಿಗೆ ಚೀಸು ಪಪ್ಪಗೆ ಚೀಸು ಪಪ್ಪನ್ ಕೊಡೋಪ್ಪ ಚೇತ ಕಟ್ ಮಾಡಿ ಬಾಬಿ ಬೆಳ್ಳಿ ಕೊಡೋ ಬೆಳ್ಳಿ ಈಸ್ಕೊಳ್ರಮ್ಮ ಹಸಿದ ಈಸ್ಕೊಳ್ಳಿದ್ದೀರಲ್ಲ ಎಲ್ಲ ಕಟ್ ಮಾಡ್ಕೊಳ್ಳಿ ಎಲ್ಲ ನೀವೇ ಕಟ್ ಮಾಡ್ಕೊಡ್ತೀನಿ ಪ್ಲೇಸ್ ನಮ್ಮ ಮನೇಲಿ ಇದೆ ಬರುತ್ತೆ ನಾನು ಬೇಡ ನಾನು ತಿನ್ನಲ್ಲ ಅಶ್ವಿನಕ್ಕ ಶುಗರ್ ಇದೆ ನಾಳೆಗೆ ಪೇಸ್ಟ್ ನಾಳೆ ನಿಸರ್ಗದಲ್ಲಿ ನಾಳೆ ಫೇಸ್ಬುಕ್ ಹಾಕಿದ್ದೀನಿ ನಮ್ಮ ಒಳ್ಳೆ ಕಂಟೆಂಟ್ ಆಗುತ್ತೆ ಏನು ಮಾಡ್ತಾವ್ರ ಅವರು ಬನ್ನಿ ಹೆಸರುತ್ತೆ ಹೊಡಿ ಹೊಡಿ ಹಾಂ ಸ್ವರ್ಣ ಸ್ವರ್ಣ ಎಸ್ ಹಾಂ ಹಾಂ ಬರತ್ತ ಹೋಗ ಬರತ್ತ ಮಾಡಿ ಮಾಡಿ ಎಲ್ಲ ನೀನು ಡ್ಯಾನ್ಸ್ ಮಾಡೆ ನನಗೆ ಇದಿಲ್ಲ ಚಾರ್ಜ್ ಇಲ್ಲ ಚಾರ್ಜ್ ಆಗಬೇಕು ಅಕ್ಕ ಬನ್ನಿ ಬನ್ನಿ ನೀನು ಅಡ್ವಾನ್ಸ್ ಕಂಗ್ರಾಚುಲೇಷನ್ಸ್ ಬರೋದಿಲ್ಲ
ಬೆಳಿ ಬಾ ನೀನು ಬಿಜಿ ಬಾರೆ ಬರ್ಬೇಕಿಲ್ಲ ಬಾ ಸಾಕು ಆಂಟಿ ಕೈ ಕೊಟ್ಬಿಡಿ ಅವ್ರು ಬಿಡಿ ಬರಲಿ ಪಿಳ್ಳಿ ನೀನೇ ತಾನೆ ಆಡ್ತೀನಿ ಅಂತ ಇಲ್ವೋ ಬಾಯ್ ನೋಡು ನಾನು ಡ್ಯಾನ್ಸ್ ಮಾಡ್ತೀನಿ ಹೆಂಗ್ ಮಾಡೋದು ಬಾಯ್ಲಿ ಸುಮ್ಮನೆ ಕೈ ಎತ್ತಿಂಗೆ ಅವತ್ತು ಹಂಗೆ ಮಾಡಿದ್ದೆ ಸುಮ್ಮನೆ ಕೈ ಎತ್ತಿಂಗೆ ನನ್ನ ಅದು ಅಭ್ಯಾಸ ಇಲ್ಲ ನಮ್ಗೆ ನೋಡ್ದಾ ಬಾಚೈತಾ ನಾನು ಇರ್ತೀನಿ ನೀನು ಸ್ವಲ್ಪ ಹಾಕು ನಾನು ಬನ್ನಿ ನೀವು ಬನ್ನಿ ಹೇಗಿದೆ ಮಾಡಿ ಅಲ್ಲಿ ನೋಡ ಬರುತ್ತಲ್ಲ ಚೆನ್ನಾಗೇ ಆಯ್ತಲ್ಲ ಬಾ ಬೆಳಿ ನೀನು ವಿಡಿಯೋ ಅವನಿಗೆ ಭಯ ಏಯ್ ಬಿಚ್ಚಪ್ಪ
ಬಾರ ಕೊಕ್ಕೋ ಮಾಡ ಕೊಕ್ಕೋ ಮಾಡು ಅಷ್ಟಕ್ಕ ಆಂಟಿ ರೀಲ್ಸ್ ಮಾಡಿದ್ರೆ ಫುಲ್ ಫೇಮಸ್ ಆಗ್ಬಿಡ್ತೀರ. ಆಂಟಿ ರೀಲ್ಸ್ ಮಾಡಿ ಆಂಟಿ ನೀವು ಫೇಮಸ್ ಆಗ್ಬಿಡ್ತೀರ. ಯಪ್ಪ ಫುಲ್ ವೈರಲ್ ಆಗ್ತಾ ಇತ್ತು. ಕಾಣಿಸಲ್ಲ ಕ್ಲೀನಾಗಿದೆ. ಸೊ ವಿಡಿಯೋ ಹೇಗಿತ್ತು? ಆ್ಯಕ್ಚುಲಿ ಸೆಲೆಬ್ರೇಷನಲ್ಲಿ ಬ್ಯುಸಿ ಇದೆ, ಅದಕ್ಕೆ ವಿಡಿಯೋ ಸರಿಯಾಗಿ ಮಾಡೋಕ್ಕಾಗಲಿಲ್ಲ. ಬಟ್ ಸ್ಟಿಲ್
12K ಆಯ್ತಲ್ಲ, ಸೊ ಸರ್ಪ್ರೈಸ್ ಪಾರ್ಟಿ ಇತ್ತಲ್ಲ, ಅದನ್ನು ವೀಡಿಯೋ ಮಾಡಿ ಹಾಕೋಣ ಅಂತ ವೀಡಿಯೋ ಮಾಡಿದೆ. ಇದು ಆ್ಯಕ್ಚುಲಿ ಸರ್ಪ್ರೈಸ್ ಪಾರ್ಟಿ ಹೇಳಬೇಕು ಅಂದರೆ ನನಗೂ ಗೊತ್ತಿರಲಿಲ್ಲ. ಇದಕ್ಕೆಲ್ಲ ನಾನು ಥ್ಯಾಂಕ್ಸ್ ಹೇಳಬೇಕು. ಆ್ಯಕ್ಚುಲಿ ಥ್ಯಾಂಕ್ಸ್ ಯಾರಿಗೆ ಹೇಳಬೇಕು ಅಂದರೆ ನಮ್ಮ ನೈಬರ್ಸ್ ಆಗಿರ್ಬೋದು, ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಇವರೆಲ್ಲ ಮಕ್ಕಳು ಅವರೆಲ್ಲ ಸೇರಿಕೊಂಡು ನನಗೊಂದು ಸರ್ಪ್ರೈಸ್ ಕೊಟ್ಟರು. ತುಂಬ ಖುಷಿ ಆಯಿತು. ಆಮೇಲೆ ಈ ವಿಡಿಯೋ ಮುಖಾಂತರ ಇನ್ನೂ ಎಷ್ಟೊಂದು ಜನರಿಗೆ ಥ್ಯಾಂಕ್ಸ್ ಹೇಳಬೇಕು. ಎಷ್ಟೊಂದು ಜನರು ಅಂದರೆ ಲೈಕ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರಲ್ಲ, ಎಲ್ಲ ಸಬ್ಸ್ಕ್ರೈಬರ್ಸ್ಗೂ ಅಂದರೆ ನಿಮ್ಗಳಿಗೆ ಥ್ಯಾಂಕ್ಸ್ ಹೇಳಬೇಕು. ಲೈಕ್ 12K ಅಂತ ವೀಡಿಯೋ ಮಾಡಿದ್ದೀನಿ ಆ್ಯಕ್ಚುಲಿ, ಬಟ್ ಈ ವಿಡಿಯೋ ಅಪ್ಲೋಡ್ ಆಗೋಷ್ಟರಲ್ಲಿ 13-14K ಆಗಿರುತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ಗಣೇಶ, ಲಾರ್ಡ್ ಗಣೇಶ. ಯಾಕೆ ಅಂದರೆ ಒಂದು ಆನೆದೊಂದು ವಿಡಿಯೋ ಹಾಕಿದ್ದೆ ಶಾರ್ಟ್ಸು, ಅದು ವೈರಲ್ ಆಯಿತು. ಸೊ ಅದೇ ಕಾರಣದಿಂದಾಗಿ ನನಗೆ ಇಷ್ಟೊಂದು ಸಬ್ಸ್ಕ್ರೈಬರ್ಸ್ ಬರೋಕ್ಕೆ ಕಾರಣ. ಸೊ ನಮ್ಮ ಗಣೇಶನಿಗೆ ಥ್ಯಾಂಕ್ಸ್ ಹೇಳಬೇಕು. ಅವನಿಂದಾಗಿ ಇದು ನನ್ನ ಚಾನಲ್ ಗ್ರೋ ಆಗೋಕ್ಕೆ ಒಂದು ಕಾರಣ. ಆ ವಿಡಿಯೋ ವೈರಲ್ ಆಗಿದ್ದಕ್ಕೆ ಇಷ್ಟೊಂದು ಬಂತು, ವ್ಯೂಸ್ ಬಂತು, ಸಬ್ಸ್ಕ್ರೈಬರ್ಸ್ ಬಂತು. ಸೊ ನಾನು ಹಾಕಿರೋದು 12K ಸಬ್ಸ್ಕ್ರೈಬರ್ಸ್ ಸೆಲೆಬ್ರೇಷನ್ ಅಂತ, ಬಟ್ 14K ಆಗಿರುತ್ತೆ. ಇಷ್ಟೊತ್ತಿಗೆ 14K ಆಗಿರುತ್ತೆ ಮೋಸ್ಟ್ಲಿ. ನಾನು ವಿಡಿಯೋ ಅಪ್ಲೋಡ್ ಮಾಡೋಷ್ಟರಲ್ಲಿ 14K ಆಗಿರುತ್ತೆ. ಆಮೇಲೆ ಇನ್ನೊಂದು ಇನ್ನೇನು ಹೇಳೋದು, ಆಮೇಲೆ ಎಲ್ಲರಿಗೂ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ನೀವು ಪ್ರಯತ್ನ ಪಡ್ತಾಯಿರಿ. ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಪ್ರಯತ್ನ ಪಡಿ. ನಿಮಗೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ, ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನೀವು ಹಾರ್ಡ್ ವರ್ಕ್ ಮಾಡಬೇಕು. ಅಂದರೆ ಕನ್ಸಿಸ್ಟೆಂಟಾಗಿ ಟ್ರೈ ಮಾಡ್ತಾಯಿದ್ರೆ ನಿಮಗೆ ನಿಮ್ಮ ಅಂದ್ಕೊಂಡಿರೋ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ಸ್ವಲ್ಪ ಲೇಟ್ ಆಗ್ಬೋದು, ಬಟ್ ರಿಸಲ್ಟ್ ಅಂತೂ ಖಂಡಿತ ಸಿಗುತ್ತೆ. ಯಾವುದೇ ಕೆಲಸ ಮಾಡಿದ್ರು ಅದ್ರ ಮೇಲೆ ಹೋಪ್ಸ್ ಬಿಡಬೇಡಿ. ಪ್ರಯತ್ನ ಪಡ್ತಾನೆ ಇರಿ. ನೀವು ಒಂದು ಸತಿ ಸೋಲ್ಬೋದು, 2 ಸತಿ ಸೋಲ್ಬೋದು, ಸೋಲ್ತಾನೆ ಇರ್ಬೋದು, ಬಟ್ ಒಂದಲ್ಲ ಒಂದು ದಿವಸ ನಿಮಗೆ ರಿಸಲ್ಟ್ ಸಿಕ್ಕೇ ಸಿಗುತ್ತೆ. ನಾನೇ ಒಂಥರ ಎಕ್ಸಾಂಪಲು. ಅಂದರೆ ನನಗೆ ಅಂಥ ದೊಡ್ಡ ಸಕ್ಸಸ್ ಸಿಕ್ಕಿಲ್ಲ ಆದರೂ, ಬಟ್ ಸ್ಟಿಲ್ ಯೂಟ್ಯೂಬ್ ಹೆಂಗೆ ಅಂದರೆ ಎಲ್ಲರೂ ಹೇಳ್ತಾಯಿದ್ರು ಯೂಟ್ಯೂಬಲ್ಲಿ, ಅಂದರೆ ಲೈಕ್ ನಿನ್ನ ವೀಡಿಯೋಸ್ ಯಾರು ನೋಡ್ತಾರೆ, ಆಮೇಲೆ ಅಷ್ಟೊಂದು ಸಬ್ಸ್ಕ್ರೈಬರ್ಸ್ ಬರೋಲ್ಲ, ಅಷ್ಟೊಂದು ದುಡ್ಡು ಬರೋಲ್ಲ, ಹಂಗೆ ಹಿಂಗೆ ಅಂತೆಲ್ಲ. ನಾನು ಟ್ರೈ ಮಾಡಿದೆ, ಬಿಡಲಿಲ್ಲ, ಪ್ರಯತ್ನ ಪಡ್ತಾನೇ ಇದ್ದೆ. ಯಾವತ್ತಾರು ಒಂದಲ್ಲ ಒಂದು ದಿವಸ ಬಂದೇ ಬರುತ್ತೆ ಅಂತ ನನಗೆ ಗ್ಯಾರಂಟಿ ಇತ್ತು. ಆ ದಿವಸ ಈಗ ಬರ್ತಾ ಇದೆ. ಇನ್ನೂ ಇದು ಆ್ಯಕ್ಚುಲಿ ಸ್ಟಾರ್ಟಿಂಗ್ ಅಷ್ಟೇ, ಇನ್ನೂ ಬರೋಕ್ಕೆ ಬಾಕಿ ಇದೆ ತುಂಬ. ನನಗೆ ಗೊತ್ತಿದೆ, ನಂಬಿಕೆ ಇದೆ, ನಾನು ಅಂದ್ಕೊಂಡಿರೋದನ್ನ ಮಾಡ್ತೀನಿ ಅಂತ. ಇದು ಸಣ್ಣ ಹೆಜ್ಜೆ ಅಷ್ಟೇ, ದೊಡ್ಡ ಕನಸಿನ ಒಂದು ಸಣ್ಣ ಹೆಜ್ಜೆ ಇದು. ಈಗ ಮೆಟ್ಲು ಹತ್ಕೊಂಡು ಬರ್ತಾಯಿದ್ದೀನಿ. ಈಗ ಮೊದಲನೇ ಮೆಟ್ಲು, 2ನೇ ಮೆಟ್ಲು ಅಂತ ಈಗ ಬೇಸಿಕಲ್ಲಿದ್ದೀನಿ. ಅದೇ ನಾನು ಹೇಳೋದಷ್ಟೇ, ನಿಮ್ಮ ಕೆಲಸ ನೀವು ಮಾಡಿ. ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಅಂತ. ಅಂದರೆ ನಿಮ್ಮ ಕೆಲಸ ನೀವು ಮಾಡಿ, ಪ್ರತಿಫಲಾಪೇಕ್ಷೆಗಳನ್ನು ಅವನಿಗೆ ಬಿಡಿ, ಅವ್ನು ನೋಡ್ಕೋತಾನೆ. ನನ್ನ ಇದರಲ್ಲೂ ಅದೇ ಆಗಿದ್ದು. ನನ್ನ ಕೆಲಸ ಮಾಡ್ಕೊಂಡು ಹೋದೆ, ಆ ರಿಸಲ್ಟ್ ಅವ್ನು ನನಗೆ ತೋರಿಸ್ತಾ. ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಒನ್ಸ್ ಅಗೇನ್ ಎಲ್ಲರಿಗೂ ಥ್ಯಾಂಕ್ ಯು. ಎಸ್ಪೆಷಲಿ ಈ ಸರ್ಪ್ರೈಸ್ ಪಾರ್ಟಿ ಅರೇಂಜ್ ಮಾಡಿದಂಥವ್ರು, ನಮ್ಮ ಪಕ್ಕದ ಮನೆಯವರು, ಅದೇ ನೈಬರ್ಸು, ಮನೆಯವ್ರ ಫ್ಯಾಮ್ಲಿ, ನಮ್ಮ ಅಪ್ಪ ಎಲ್ಲರಿಗೂ, ನಮ್ಮ ತಮ್ಮ ಭರತ್ತು, ಅಶ್ವಿನಕ್ಕ, ಬೆಳ್ಳಿ ಪಿಳ್ಳಿ, ಆಮೇಲೆ ಬುಜ್ಜಿ, ಹರ್ಷಿತಾ, ಚೈತ್ರ ಆಂಟಿ, ಎಷ್ಟೊಂದು ಜನ ಇದ್ದಾರೆ, ಓನರ್ ಆಂಟಿಯವರು, ಅವ್ರ ಮನೆಯವರು, ಯಶೋಧತೆ, ಇವರೆಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾರ್ದಾದ್ರು ಹೆಸರು ಮಿಸ್ ಆಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಅಷ್ಟೇ. ಎಲ್ಲರಿಗೂ ಥ್ಯಾಂಕ್ಸ್. ಫ್ಯಾಮಿಲಿ, ಫ್ರೆಂಡ್ಸ್, ನೈಬರ್ಸ್, ಇವರೆಲ್ಲ ಫಸ್ಟು ನನಗೆ ಸಪೋರ್ಟ್ ಮಾಡಿದವರು. ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಆಗೋಕ್ಕೆ ಅಂದರೆ ಸ್ಟಾರ್ಟಿಂಗಲ್ಲಿ ಯಾರಿಗೂ ವ್ಯೂವರ್ಸ್ ಬರೋಲ್ಲ. ಸ್ಟಾರ್ಟಿಂಗ್ ವ್ಯೂವರ್ಸ್ ಬಂದು ನಮ್ಮ ಫ್ರೆಂಡ್ಸು, ಫ್ಯಾಮಿಲಿ, ನೈಬರ್ಸು, ಅವರೇ ನಮ್ಮ ವೀಡಿಯೋಸ್ ನೋಡಿ ನಮ್ಮನ್ನ ಬೆಳೆಸಿರೋರು. ಅವ್ರನ್ನ ಮರೆಯೋಕ್ಕಾಗೋದೇ ಇಲ್ಲ. ಅವ್ರಿಗೆಲ್ಲರಿಗೂ ಥ್ಯಾಂಕ್ಸ್. ಪ್ರತಿಯೊಬ್ಬರು ಶೇರ್ ಮಾಡಿದಂಥ ನಾನು ಹಾಕೋ ವೀಡಿಯೋಸ್ನ ಶೇರ್ ಮಾಡೋರು ಆಗಿರ್ಬೋದು, ಲೈಕ್ ಮಾಡೋರು, ಕಮೆಂಟ್ ಮಾಡೋರು, ಬಟ್ ಜಸ್ಟ್ ನೋಡೋರು ಆಗಿರ್ಬೋದು, ಎಲ್ಲರಿಗೂ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟೇ, ಬೇರೆ ಏನಿಲ್ಲ. ನೋಡ್ತಾರೆ ಹಿಂಗೆ ಒಂದಲ್ಲ ಒಂದು ದಿವಸ ಅದೇ ಹಿಂಗೆ 20K ಹಾಗೆ ಹೋಗ್ತಾ 100K. ಈಗ ಸದ್ಯದ ಗೋಲು 100K ರೀಚ್ ಆಗುತ್ತೆ. ಎಷ್ಟು ಟೈಮ್ ಆಗುತ್ತೆ ಗೊತ್ತಿಲ್ಲ, ಬಟ್ ನನ್ನ ಪ್ರಯತ್ನ ನಾನು ಮಾಡ್ತಾಯಿರ್ತೀನಿ. ಒಂದು ದಿವಸ ರೀಚ್ ಆಗುತ್ತೆ ಗೊತ್ತು. ಹಾಗೆ. ಆಮೇಲೆ ನಿಮಗೆ ಇನ್ನೊಂದು ಎಲ್ಲರಿಗೂ ಗೊತ್ತಿರೋ ಹಾಗೆ, ನಾನು ಪ್ರತಿ ಮೈಲ್ಸ್ಟೋನ್ ರೀಚ್ ಆದಾಗಲೂ ನಾನು ಗಿಡ ನೆಡ್ತೀನಿ. ಬಟ್ ಈ ಸತಿ ನಿಮಗೆ ಅದೇ ಬೇಸಿಗೆಗಾಲ ಇದು, ಇವಾಗ ಗಿಡ ನೆಟ್ಟರೆ ಬರೋಲ್ಲ. ಈಗ ಗಿಡ ನೆಡಲೂಬಾರ್ದು, ನೀರು ಹಾಕೋಕ್ಕೆ ಯಾರೂ ಇಲ್ಲ ಊರಲ್ಲಿ. ಸೊ ಅದರಿಂದ ಈ ಸತಿ ನಾನು ಗಿಡ ನೆಡ್ತಾಯಿಲ್ಲ. ಬಟ್ ನಾನು ಮಳೆಗಾಲ ಸ್ಟಾರ್ಟ್ ಆದಾಗ ಒಂದು ವೀಡಿಯೋ ಹಾಕ್ತೀನಿ, ಅಲ್ಲಿ ಖಂಡಿತ ನಾನು ಗಿಡ ನೆಡ್ತೀನಿ.
ಸುಮಾರು ಗಿಡ ನೆಡಕ್ಕೆ ಇದೆ. ಈ ಸತಿ ಅಂತೂ ಎಷ್ಟೊಂದು ಮೈಲ್ ಸ್ಟೋನ್ ರೀಚ್ ಆಗಿದೆ. 4K ಅಲ್ಲಿ ನಾನು ಗಿಡ ನೆಟ್ಟಿದ್ದೆ. 4K ಆದಮೇಲೆ ಈಗ 14K ಆಲ್ಮೋಸ್ಟ್ ಹತ್ರ ಬಂದಿದೆ. ಸುಮಾರು ಗಿಡ ನೆಡಕ್ಕೆ ಬಾಕಿ ಇದೆ. ಈ ಸತಿ ತುಂಬ ಗಿಡ ನೆಡ್ತಾ ಇದ್ದೀನಿ. ಆ ವಿಡಿಯೋ ಬರುತ್ತೆ, ನೋಡ್ತಾ ಇರಿ. ಹಂಗೆ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಹೇಳೋಕ್ಕೆ ಇಷ್ಟಪಡ್ತೀನಿ, ಎಲ್ಲರೂ ಅಷ್ಟೇ ವರ್ಷಕ್ಕೆ ಅಟ್ಲೀಸ್ಟ್ ಒಂದು ಗಿಡ ಆದರೂ ನೆಡಿ. ನಿಮ್ಮ ಬರ್ತಡೇ, ಹುಟ್ಟಿದ ಹಬ್ಬ ಆಗಿರ್ಬೋದು, ಅಥವಾ ಯಾವುದೋ ಒಂದು ಸ್ಪೆಷಲ್ ಡೇ ಆಗಿರ್ಬೋದು, ಯಾವುದೋ ಒಂದು ದಿವಸ ಒಂದೇ ಒಂದು ಗಿಡ ನೆಡಿ. ನಿಮಗೆ ಗೊತ್ತಿರೋಂಗೆ ಈಗ ಸೆಕೆಗೆ ತಡ್ಕೊಳಕ್ಕಾಗ್ತಿಲ್ಲ, ಮಳೆ ಬರ್ತಾಯಿಲ್ಲ, ಪ್ರಕೃತಿ ವಿಕೋಪ ಅದು ಇದು ಏನೇನೋ ಆಗ್ತಾಯಿದೆ. ಎಲ್ಲದಕ್ಕೂ ಅಟ್ಲೀಸ್ಟ್ ಒಂದು ಸಣ್ಣ ಪ್ರಮಾಣದ ಸೊಲ್ಯೂಷನ್ ಅಂದರೆ ಗಿಡ ನೆಡೋದು. ಎಲ್ಲರೂ ಒಂದೊಂದು ಗಿಡ ನೆಡಿ ಅಂತ ಈ ವಿಡಿಯೋ ಮುಖಾಂತರ ಕೇಳ್ಕೊಳ್ತಾ ಇದ್ದೀನಿ ಅಷ್ಟೇ. ಥ್ಯಾಂಕ್ ಯು. ವಿಡಿಯೋ ನೋಡಿದ್ದಕ್ಕಾಗಿ ಮತ್ತೆ ಧನ್ಯವಾದ.